ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬಡ ಕೂಲಿ ಕಾರ್ಮಿಕ ಹಾಗೂ ನಿರ್ಗತಿಕರಿಗೆ ಸರ್ಕಾರದ 6ನೇ ಗ್ಯಾರಂಟಿ ಇಂದಿರಾ ಕ್ಯಾಂಟೀನ್. ಎನ್ವೈ ಗೋಪಾಲಕೃಷ್ಣ. ಮೊಳಕಾಲ್ಮೂರು ಪಟ್ಟಣದಲ್ಲಿ ಪೌರ ಆಡಳಿತ ನಿರ್ದೇಶನಾಲಯ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಹಾಗೂ ಪಟ್ಟಣ ಪಂಚಾಯಿತಿ ಸಹಯೋಗದಲ್ಲಿ ನಿರ್ಮಿಸಲಾಗಿರುವ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಎನ್ವೈ ಗೋಪಾಲಕೃಷ್ಣರವರು, ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಕಾರ್ಯಕ್ರಮವು ನನ್ನ ರಾಜಕೀಯ ಜೀವನದಲ್ಲಿ ಅತ್ಯಂತ ಸಂತಸ ತಂದ ಕಾರ್ಯಕ್ರಮವಾಗಿದೆ. ಕಾರಣ, ಕಾಂಗ್ರೆಸ್ ಸರ್ಕಾರದ ಜನೋಪಯೋಗಿ ಪಂಚ ಗ್ಯಾರಂಟಿಗಳ ಜೊತೆಗೆ ಬಡ ಕೂಲಿ ಕಾರ್ಮಿಕ ಹಾಗೂ ನಿರ್ಗತಿಕರಿಗೆ ಕೇವಲ 5 ರೂಪಾಯಿಗೆ ಉಪಹಾರ, 10 ರೂಪಾಯಿಗೆ ಊಟ ದೊರೆಯುವಂತಹ ಅತ್ಯಂತ ಮಹತ್ವವಾದ ಇಂದಿರಾ ಕ್ಯಾಂಟೀನ್ ಯೋಜನೆ ಸರ್ಕಾರದ 6ನೇ ಗ್ಯಾರಂಟಿ ಎಂದರೆ ತಪ್ಪಾಗಲಾರದು. ಪ್ರತಿದಿನ ಪಟ್ಟಣಕ್ಕೆ ಬರುವ ಬಡ ಕೂಲಿ ಕಾರ್ಮಿಕರಿಗೆ ಈ ಇಂದಿರಾ ಕ್ಯಾಂಟೀನ್ ಯೋಜನೆ ಮಹತ್ತರ ಪಾತ್ರವನ್ನು ಬೀರುತ್ತದೆ. ಈ ಇಂದಿರಾ ಕ್ಯಾಂಟೀನ್ನಲ್ಲಿ 200 ಜನಕ್ಕೆ ಮಾತ್ರ ಉಪಹಾರ, ಊಟದ ವ್ಯವಸ್ಥೆ ಇದೆ. ಪಟ್ಟಣಕ್ಕೆ 100 ಜನ ಕೂಲಿ ಕಾರ್ಮಿಕರು ಪ್ರತಿದಿನ ಬರುವುದರಿಂದ ಇನ್ನೂ ಹೆಚ್ಚುವರಿಯಾಗಿ 100 ಜನಕ್ಕೆ ಉಪಹಾರ, ಊಟ ಕೊಡುವ ವ್ಯವಸ್ಥೆ ಮಾಡಬೇಕಾಗಿ ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೂ 100 ಜನಕ್ಕೆ ಹೆಚ್ಚುವರಿ ಆಗುವ ನಿರೀಕ್ಷೆ ಇದೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ವಿನಂತಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಲೀಲಾವತಿ ಸಿದ್ದಣ್ಣ, ಉಪಾಧ್ಯಕ್ಷರಾದ ಮಂಜುನಾಥ್, ನಾಮ ನಿರ್ದೇಶಕ ಸದಸ್ಯರಾದ ಜಿ ಪ್ರಕಾಶ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಟೇಲ್, ಜಿ ಪಾಪನಾಯಕ್, ವಿ ಮಾರನಾಯ್ಕ, ಕಡೋಬಾ ನಾಯಕ, ಗುರುರಾಜ್, ಸುಭಾನ್ ಸಾಬ್, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಲಿಂಗರಾಜ್, ಸದಸ್ಯರಾದ ಗೋಪಾಲ್, ಶ್ರೀಮತಿ ಭಾಗ್ಯಮ್ಮ, ಭೀಮಣ್ಣ ಸೇರಿದಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಹಾಗೂ ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶ್ರಮಿಕ ವರ್ಗ ಇವತ್ತು ಮೊಳಕಾಲ್ಮೂರು ಪಟ್ಟಣಕ್ಕೆ ಆಗಮಿಸಿ ತಮ್ಮ ಕಾರ್ಯಗಳಲ್ಲಿ ಇದ್ದಾರೆ. ಇದೀಗ ಇವತ್ತು ನಮ್ಮ ತಾಲೂಕಿನಲ್ಲಿ ತಾಲೂಕು ಮಟ್ಟದ ಇಲಾಖೆಯ ಮುಖ್ಯಸ್ಥರನ್ನು ಸಹ ನನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಂತಹ ಲಿಂಗರಾಜ್ ಸರ್ ಅವರನ್ನು अरे ओबेदुल्ला अरे ಅಣ್ಣ ದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ಗಣನಾಥ, ಸಂದರಣದಲ್ಲಿ ಗಣನಾಥ, ವಂದಿಪೆ ನಿನಗೆ ಗಣನಾಥ, ವಂದಿಪೆ ನಿ. ಸಿದ್ದರಾಮಯ್ಯನವರು ಇವತ್ತು 2ನೇ ಹಂತದಲ್ಲಿ ಇಂದಿರಾ ಕ್ಯಾಂಟೀನ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೊಳಕಾಲ್ಮೂರು ಪ್ಲಸ್ ನಾಯಕರೇ ಇವೆರಡರಲ್ಲಿ ಕೂಡ ಇವತ್ತು ಭಾಳ ಸೊಗಸಾಗಿ ಮೂಡಿ ಬಂದಿರತಕ್ಕಂಥ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಮಾಡಿದ್ವಿ ನಾವೆಲ್ಲ. ಅದೇ ರೀತಿಯಲ್ಲಿ ನಾಯಕನಹಟ್ಟಿಯಲ್ಲಿ ಕೂಡ ರೆಡಿಯಾಗಿದೆ. ಕೆಲವೇ ದಿವಸಗಳಲ್ಲಿ ಅದೇ ಕೂಡ ಇಂದಿರಾ ಕ್ಯಾಂಟೀನ್ ನಾನು ಉದ್ಘಾಟನೆ ಮಾಡ್ತೇನೆ. ನನ್ನ ಅದೃಷ್ಟ ಮೊಳಕಾಲ್ಮೂರು ಬಂದ ಮೇಲೆ ಮಾಡಿರ್ತಕ್ಕಂಥ ಕಾರ್ಯಸಾಧನೆಗಳಲ್ಲಿ ಇದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು, ಭಾಳ ಅದ್ಭುತವಾಗಿರ್ತಕ್ಕಂಥದ್ದು, ಭಾಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ. ನನಗೆ ಭಾಳ ಖುಷಿ ತಂದಿರ್ತಕ್ಕಂಥ ಕಾರ್ಯಕ್ರಮ. ಯಾಕಂದರೆ ಬಡವರಿಗೆ, ವಸ್ತುವರಿಗೆ
ಬರೀ 5 ರೂಪಾಯಿಗೆ ಇಡ್ಲಿ 3 ಇಡ್ಲಿ ಕೊಡ್ತಕ್ಕಂಥ, ಮತ್ತು 10 ರೂಪಾಯಿಗೆ ಒಂದು ಊಟ, ಮಧ್ಯಾಹ್ನದ ಊಟ, ರಾತ್ರಿ ಊಟ. ಸಿದ್ದರಾಮಯ್ಯನವರು ಬರೀ ಅಕ್ಕಿ ಮಾತ್ರ ಕೊಡಲಿಲ್ಲ, ಊಟ ಮಾಡಿ ನೀವು ಸಂತೋಷ ಪಡ್ರಿ ಅಂತ. ಹೆಣ್ಮಕ್ಳು ಬಸ್ನಲ್ಲಿ ಓಡಾಡಿ ದೇವಸ್ಥಾನಗಳು ನೋಡ್ರಿ ಅಂತ ಹೇಳಿಲ್ಲ. ಕರೆಕ್ಟ್ ಫ್ರೀಯಾಗಿ ನೀವು ಇರ್ರಿ ಅಂತ ಹೇಳ್ತೀವಿ. ಇಷ್ಟೆಲ್ಲ ಕೊಡೋದ್ರ ಜೊತೆಗೆ 5ನೇ ಗ್ಯಾರಂಟಿ ಅಂತ ಅದೊಂದು ಕೊಟ್ಟರು. ಈ ಕೊಟ್ಟಿರ್ತಕ್ಕಂಥ ಇಂದಿರಾ ಕ್ಯಾಂಟೀನಲ್ಲಿ ಪಂಚ ಗ್ಯಾರಂಟಿಯಲ್ಲಿ ಇದು 6ನೇ ಗ್ಯಾರಂಟಿ ಅಂತ ಹೇಳ್ಬೋದು, ತಪ್ಪು ಆಗಿಲ್ಲ ಅಂತ ಒಂದು ಗ್ಯಾರಂಟಿ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡು ಪ್ಲಸ್ ಇಂದಿರಾ ಕ್ಯಾಂಟೀನ್ ಒಂದು ಗ್ಯಾರಂಟಿ ಅಂತ ನಾವು ಹೇಳ್ತೀವಿ. ಒಳ್ಳೆ ಕೆಲಸ ಇತ್ತು. ಯಾಕಂದರೆ 200 ಜನಕ್ಕೆ ಪ್ರತಿ ದಿವಸನೂ ಬೆಳಗ್ಗೆ ತಿಂಡಿ. ಈ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗಿ ಯೋಜನೆ ಜಾರಿಗೆ ಬಂದು ಸುಮಾರು 12 ವರ್ಷ ಮೇಲೆ ಆಯಿತು. 12 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದವರು ಯಾರೂ ಕೂಡ ಈ ಕಾಮಗಾರಿಗಳನ್ನು ಮುಂದುವರಿಸಬಾರದು, ಬಡವರಿಗೆ ರಿಯಾಯಿತಿ ದರದಲ್ಲಿ ಆಹಾರ ಸಿಗಬಾರದು, ಟಿಫನ್ ಸಿಗಬಾರದು, ಊಟ ಸಿಗಬಾರದು, ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ದಲಿತರಿಗೆ, ಬಡವರಿಗೆ ಯಾರಿಗೂ ಅನುಕೂಲ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಲಿಲ್ಲ. ಯಾಕೆ ಪ್ರಾರಂಭ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ನಿನ್ನೆ ಬಿಜೆಪಿಯವರು ಏನು ಹೋರಾಟ ಮಾಡಿದ್ರು ಅವರು ಕೊಡಬೇಕು. ದಯವಿಟ್ಟು ನಮ್ಮ ಶಾಸಕರು NY ಗೋಪಾಲಕೃಷ್ಣ ಸಾಹೇಬರು ಶಾಸಕರಾದ ತಕ್ಷಣವೇ ಇಂದಿರಾ ಕ್ಯಾಂಟೀನ್ ಇಲ್ಲಿ ಯಾಕೆ ಉದ್ಘಾಟನೆ ಆಗಿಲ್ಲ ಅಂತ ಕೇಳಿದರು. ಅವತ್ತಿಂದ ಫೈಲೆಲ್ಲ ತರಿಸ್ಕೊಂಡು ಇದಕ್ಕೆಲ್ಲ ಆಲ್ಟ್ರೇಷನ್ನು ಕಾಮಗಾರಿ ಎಲ್ಲ ಮಾಡಿ ಕೂಡಲೇ ಬಡವರಿಗೆ ರಿಯಾಯಿತಿ ದರದಲ್ಲಿ ಆಹಾರ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಅವರು ಭಾಳ ಒಂದಿಪೆ ನಿನಗೆ ಗಣನಾಥ. ನಮಸ್ತೆ. ಪ್ರಾರ್ಥನೆಯನ್ನು ನೆರವೇರಿಸತಕ್ಕಂತಹ ವಿಠಲ್ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. 23 अच्छा होता गरीब खाने ಬಡವರಿಗೆ ಅನುಕೂಲ ಆಗ್ತಾ ಎಲ್ಲ ಒಳ್ಳೆ ಕೆಲಸ ಮಾಡ್ತೀವಿ. MLA ಅವರು ಇಂದಿರಾ ಕ್ಯಾಂಟೀನ್ ಬಂದಾಗಲಿಂದ ನಮಗೆ ಬಡವರಿಗೆ ಎಲ್ಲ ಅನುಕೂಲ ಆಗೈತೆ, ದುಡ್ಕೊಂಡು ತಿನ್ನೋರಿಗೆ ಚೆನ್ನಾಗೈತೆ. ಕೇಳ್ಬೇಕಾ? ಚೆನ್ನಾಗೈತೆ ಸರ್, ಒಳ್ಳೆ ಅನುಕೂಲ ಆಯಿತು. ಬಡವರಿಗೆ ಅನುಕೂಲ ಆಯಿತು, ಚೆನ್ನಾಗಾಯ್ತು ಸರ್. ಹೋಟೆಲ್ ಅಂದ್ರೆ ಭಾಳ ತೃಪ್ತಿ ಆಗೋದು, ಬಡವರು ಬಂದರು ಗೊತ್ತೈತೆ, ಅನುಕೂಲ ಆಗೈತೆ, ಚೆನ್ನಾಗಾಯ್ತು. ಅನುಕೂಲ ಆಯ್ತು ಸರ್, ಅನುಕೂಲ ಐತೆ, ಚೆನ್ನಾಗಾಯ್ತು. ಊಟ ಮಾಡಿದ್ರೆ ಹೋಗ್ಲೇ? ಊಟ ಮಾಡಿದ್ವಿ. ಚೆನ್ನಾಗೈತಾ? ನಮ್ಮ ಕಾಲದಾಗ ಇತ್ತಿನ ಇದ್ದಿಲ್ಲ, ಇವಾಗ ಬಂದೈತೆ. ನಮ್ಗೆ ಮುದ್ದೆ ಸಿಗೋದು ಕಷ್ಟ ಇತ್ತು. ಏನೋ ದೇವರು ಪರಮಾತ್ಮ ಒದಗಿಸಿದಾನೆ, ಅವ್ರ ಇಷ್ಟ. ಹಿಂದೆ ಬರ್ತಿರ್ತೇವೆ, ಯಾವ ನಿಂದಿರ್ತಾನೆ ಗೊತ್ತಿಲ್ಲ. ಬಟ್ ಇವಾಗ ಬಂದಿದ್ದು ಲೆಕ್ಕ ನಿಮ್ಗೆ ಅಷ್ಟೇ. ಬಂದಿದ್ದು ಯಾವತ್ತಿಗೆ ನಿಂದ್ರದಿಲ್ಲ, ನಿಂದಿರಿಸಬಾರ್ದು. ಈಗ ನಡಗಿಗೆ ನಿಂದಿರಿಸಿ ಯಾರು ಕೇಳೋದಿಲ್ಲ. ಒಟ್ಟು ಅನುಕೂಲ ಆಗ್ತದೆ ನಿಮ್ಗೆ. ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಅನುಕೂಲ ಆಗ್ತದೆ ನಿಮ್ಗೆ. ಅನುಕೂಲ ಆಗುತ್ತೆ ಇಂದಿರಾ ಕ್ಯಾಂಟೀನ್.